ಬಳ್ಳಾರಿಯಲ್ಲಿ ಹೊಸ ವರ್ಷಾಚರಣೆಗೆ ಸಂಭ್ರಮ ಈಗ ಮನೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಹೊಸ ವರ್ಷವನ್ನ ಬರಮಾಡಿಕೊಳ್ಳಕ್ಕೆ ಜನ ತುದಿಗಾಲ ಮೇಲೆ ನಿಂತಿರುವಂತದ್ದು. ಇನ್ನೇನು ಕ್ಷಣವೇ ಕ್ಷಣಗಳಲ್ಲೂ ಕೂಡ ಈ ಒಂದು ಹೊಸ ವರ್ಷವನ್ನ ಬರಮಾಡಿಕೊಳ್ಳಕ್ಕೆ ಜನ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಳ್ಳಾರಿಯ ಬೇಕರಿಯಲ್ಲಿ ತರಹೇವಾರಿ ಕೇಕ್ಗಳು ಈಗ ಹರಾರರಿಸುತ್ತಿರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ತರಹೇವಾರಿ ಕೇಕ್ಗಳನ್ನ ಕತ್ತರಿಸಿ ಇವತ್ತು ಸಂಭ್ರಮ ಮಾಡೋಕೆ ಜನ ಮುಂದಾಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಬಳ್ಳಾರಿಯ ರೇಣುಕಾ ಬೇಕರಿಯಲ್ಲೂ ಸಾಕಷ್ಟು ಕೇಕ್ಗಳನ್ನ ಈಗ ತಯಾರಿಸಿ ಮಾಡಿರುವಂಥದ್ದು. ಚಾಕ್ಲೇಟ್ ಆಗಿರ್ಬೋದು, ವೆನಿಲಾ ಆಗಿರ್ಬೋದು, ಪಿಸ್ತಾ, ಹೀಗೆ ನಾನಾ ತರಹೇವಾರಿ ಕೇಕ್ಗಳನ್ನ ಇಲ್ಲಿ ತಯಾರಿಸುವಂಥ ಒಂದು ಕೆಲಸವನ್ನ ಈಗ ಬೇಕರಿ ಮಾಲೀಕರು ಕೂಡ ಮಾಡ್ತಿರುವಂಥದ್ದು. ಈಗ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದ ಕೇಕ್ಗಳು ಈಗ ಇಲ್ಲಿ ಇರತಕ್ಕಂಥದ್ದು. ಯಾಕಂದ್ರೆ ಹೊಸ ವರ್ಷಾಚರಣೆ ಅಂದ್ರೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಯುವಕರು ಹಾಗೆ ಕುಟುಂಬಸ್ಥರು ಸೇರಿ ಆಚರಣೆ ಮಾಡ್ತಾರೆ. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಕೇಕ್ಗಳು ಇವತ್ತು ಮಾರಾಟ ಆಗ್ತಾ ಇರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಜನರು ಕೂಡ ಸರತಿ ಸಾಲಿನಲ್ಲಿ ಬಂದು ಈ ಒಂದು ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿಟ್ಟಂಥ ಕೇಕ್ಗಳನ್ನ ಒಯ್ಯುವಂಥ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ರೇಟ್ನಲ್ಲಿ ಈ ಬಾರಿ ಬಳ್ಳಾರಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಕಸ್ಟಮರ್ ಏನು ಗ್ರಾಹಕರು ಏನಿದ್ದಾರೆ ಅವರಿಗೆ ಆಕರ್ಷಣೆಯ ರೀತಿಯಲ್ಲಿ ಈಗ ಕೇಕ್ಗಳು ತಯಾರಾಗಿರ್ತಕ್ಕಂಥದ್ದು. ಈಗ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ವಿಶೇಷ ಕೇಕ್ಗಳನ್ನು ಈಗ ಸಾಕಷ್ಟು ಆಕರ್ಷಣೆಯ ಕೇಂದ್ರ ಬಿಂದು ಆಗ್ತಕ್ಕಂಥದ್ದು. ಯಾಕಂದ್ರೆ ಹ್ಯಾಪಿ ನ್ಯೂ ಇಯರ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ಕೇಕ್ಗಳನ್ನ ತಯಾರು ಮಾಡುವಂಥ ಒಂದು ಕೆಲಸವನ್ನ ಇಲ್ಲಿನ ಬೇಕರಿ ಮಾಲೀಕರು ಮಾಡಿರುವಂಥದ್ದು. ಯಾಕಂದ್ರೆ 2025 ವರ್ಷವನ್ನ ಕಳೆದು ಈಗ 2026 ವರ್ಷವನ್ನ ಬರಮಾಡಿಕೊಳ್ಳೋಕೆ ಈಗ ಜನ ತುದಿಗಾಲ ಮೇಲೆ ನಿಂತಿದ್ದಾರೆ. ಹಾಗಾಗಿ ಇವತ್ತು ಬೆಳಗಿನಿಂದಲೂ ಕೂಡ ಇದೇ ತರನಾದಂಥ ವ್ಯಾಪಾರ ಇಲ್ಲಿ ವಹಿವಾಟು ಜೋರಾಗಿರುವಂಥದ್ದು. ಸಾಕಷ್ಟು ಪ್ರಮಾಣದ ಕೇಕ್ಗಳನ್ನ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನ ಇಲ್ಲಿನ ಬಳ್ಳಾರಿಯ ಜನ ಮಾಡ್ತಾ ಇದ್ದಾರೆ. ಯಾಕಂದ್ರೆ 2026 ವರ್ಷವನ್ನ ವಿಶೇಷವಾಗಿ ಬರಮಾಡಿಕೊಳ್ಬೇಕು, 2025 ಆದಂಥ ಕಹಿ ಘಟನೆಗಳನ್ನ ಮರಿಬೇಕು, ಮತ್ತೆ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವ ಮೂಲಕ ಹೊಸ ನಗುವಿನ ಚಿಲುಮೆಯನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಕೇಕ್ಗಳು ಕೂಡ ಈಗ ರೆಡಿಯಾಗಿ ನಿಂತಿರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸುಮಾರು 600ಕ್ಕೂ ಹೆಚ್ಚು ಕೇಕ್ಗಳು ಈ ಒಂದು ಬೇಕರಿಯಲ್ಲಿ ಈಗ ತಯಾರು ಮಾಡಿರ್ತಕ್ಕಂಥದ್ದು. ಮುಂಚಿತವಾಗಿ ಗ್ರಾಹಕರು ಆರ್ಡರ್ ಅನ್ನ ಮಾಡಿರುವಂಥದ್ದು. ಹಾಗಾಗಿ ಆ ಒಂದು ಗ್ರಾಹಕರಿಗೆ ಕೇಕ್ಗಳನ್ನ ನೀಡುವ ನಿಟ್ಟಿನಲ್ಲಿ ಈಗ ಇಲ್ಲಿ ಸಿಬ್ಬಂದಿಗಳೇನಿದ್ದಾರೆ ಸಾಕಷ್ಟು ಏನು ಬಾಕ್ಸ್ಗಳಲ್ಲಿ ಕೇಕ್ಗಳನ್ನು ಪ್ಯಾಕ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಪ್ರಮಾಣದಲ್ಲಿ ಈ ಬಾಕ್ಸ್ಗಳಲ್ಲಿ ಈಗ ಕೇಕ್ಗಳನ್ನು ಇಟ್ಟಿರುವಂಥದ್ದು. ಇವುಗಳನ್ನು ಈಗ ಗ್ರಾಹಕರು ಬಂದು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಗ್ರಾಹಕರು ತಮಗೆ ಬೇಕಾದ ಆಕೃತಿಯಲ್ಲಿ ಈಗ ಕೇಕ್ಗಳನ್ನು ಆರ್ಡರ್ ಕೊಟ್ಟಿರುವಂಥದ್ದು. ಅವ್ರಿಗೆ ಕೇಕನ್ನು ವಿತರಿಸುವಂಥ ಒಂದು ಕೆಲಸವನ್ನ ಇಲ್ಲಿನ ಬೇಕರಿಯ ಸಿಬ್ಬಂದಿಗಳು ಕೂಡ ಈಗ ಮಾಡ್ತಾ ಇರುವಂಥದ್ದು. ಬೆಳಗಿನಿಂದಲೂ ಕೂಡ ಇದೇ ತರನಾದಂಥ ಕ್ರೌಡ್ ಈ ಒಂದು ಬೇಕರಿಯ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಸಂಜೆ ವೇಳೆಗೆ ಕೇಕನ್ನು ಕತ್ತರಿಸುವ ಮೂಲಕ 2026 ವರ್ಷವನ್ನ ಬರಮಾಡಿಕೊಳ್ಳುವ ಮೂಲಕ ಇವತ್ತು ವಿಶೇಷವಾಗಿ ಕೇಕನ್ನ ಕತ್ತರಿಸಿ ಸಂಭ್ರಮಿಸೋಕೆ ಈಗ ಬಳ್ಳಾರಿ ಜನ ತುದಿಗಾಲಲ್ಲಿ ನಿಂತಿರುವಂಥದ್ದು. ಈ ನಿಟ್ಟಿನಲ್ಲಿ ಬಳ್ಳಾರಿಯ ಪ್ರತಿ ಬೇಕರಿಯಲ್ಲೂ ಕೂಡ ಈ ತರನಾದಂತಹ ಕೇಕ್ಗಳ ಮಾರಾಟದ ದೃಶ್ಯಗಳು ಈಗ ಬಳ್ಳಾರಿಯಲ್ಲಿ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಯಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.